ಈ ಹಿಂದಿನ ವಿಡಿಯೋದಲ್ಲೇ ನಾನು ಮೊದಲೇ ಹೇಳಿದ್ದೆ ಇದು ಇಲ್ಲಿಗೆ ಮುಗಿಯಲ್ಲ, ಇನ್ನು ಮುಂದೆ ಇದೆ ಅಂತ ಹೇಳಿ. ಆ ದಿನ ಇವತ್ತು ನೆರವೇರ್ತು. ಬಾರಯ್ಯ ಶನಿದೇವಾ ಬಂದೆನ್ನ ಹರಸಯ್ಯ. ಅಂತೂ ಇಂತೂ ಒಂದ್ ಕಪ್ ಅಂತೂ ಹೊಡೆದೇ ಬಿಟ್ವಿ. ಆದ್ರೆ ತರ್ಡು 130ನೇ ವ್ಲಾಗ್ಗೆ ಎಲ್ರಿಗೂ ನಮಸ್ಕಾರ. ನಾನು ಇವತ್ತು ಬೆಳಿಗ್ಗೆ ಬೇಗ ಎದ್ದು ದನಕರ ಎಲ್ಲ ಕಟ್ಟಿ ಅಲ್ಲಿಂದ ಸೀದಾ ನಾವು ಕಾರ್ ಹೊತ್ಕೊಂಡು ಹೋಗಿದ್ದೆ ಶಿರಾಳಕೊಪ್ಪಕ್ಕೆ. ಶಿರಾಳಕೊಪ್ಪ ಹೋಗಿದ್ದ ಉದ್ದೇಶ ಏನಪ್ಪಾ ಅಂದ್ರೆ ಇವತ್ತು ನಮ್ದು ಅಲ್ಲಿ ಕ್ರಿಕೆಟ್ ಇತ್ತು, ಹಂಗಾಗಿ ಅಲ್ಲಿಗೆ ಹೋದ್ವಿ. ಬರೋ ಅಷ್ಟೊಳಗೆ ಒಂದೆರಡು ಮ್ಯಾಚ್ ಆಗಿತ್ತು. ಅದಕ್ಕೆ ಅಲ್ಲಿಂದ ಸೀದಾ ನಾವು ಹೋಗಿ ಬಿಸಿಲು ತಡೆಯಕ್ಕಾಗದೆ ಒಂದ್ ಜ್ಯೂಸ್ ಕುಡ್ಕೊ ಬರೋಣ ಅಂತ ಹೋದ್ವಿ. ಅಲ್ಲಿ ನೋಡಿದ್ರೆ ನಮ್ಮ ಬಾಸ್ ನಿಂತ್ಕೊಂಡಿದ್ರು. ಅವ್ರಿಗೆ ಒಂದು ನಮಸ್ಕಾರ ಮಾಡಿ ನಾನು ಮತ್ತೆ ನಾನೊಂದು ಕರ್ಬೂಜ ಜ್ಯೂಸ್ ತಗೊಂಡೆ, ಇವನೊಂದು ಪೈನಾಪಲ್ ಜ್ಯೂಸ್ ತಗೊಂಡ. ಅಲ್ಲಿಂದ ಸೀದಾ ಒಬ್ರು ಬಿಟ್ಕೊಳಕ್ ಹೋಗಿದ್ರು ಟಾನಿಕ್ ನ, ಅವ್ರನ್ನ ಕರ್ಕೊಂಡು ಅಲ್ಲಿಂದ ಸೀದಾ ಬಂದಿದ್ದು ವಾಪಸ್ ಗ್ರೌಂಡಿಗೆ. ನೆಕ್ಸ್ಟ್ ಮ್ಯಾಚ್ ನಿಮ್ದೆ, ಅಷ್ಟೊಳಗೆ ಊಟ ಮಾಡ್ಕೊಳ್ರಿ ಅಂದ್ರು. ಅಲ್ಲೋಗಿ ಊಟಕ್ಕೆ ನೋಡಿದ್ರೆ ಚಿಕನ್ ಮಾಡ್ಬಿಟ್ಟಾರೆ. ತಿನ್ಕೊಂಡು ಅಲ್ಲಿ ಗ್ರೌಂಡ್ ಅಲ್ಲಿ ಕುತ್ಕೊಂಡಿದ್ವಿ. ಮ್ಯಾಚ್ ಸ್ಟಾರ್ಟ್ ಆಯ್ತು. ಅಲ್ಲಿಂದ ಸೀದಾ ಬಂದಿದೆ ಸ್ಟೇಜ್ ಫಂಕ್ಷನ್ ಗೆ. ತುಂಬಾನೇ ಎಫರ್ಟ್ ಹಾಕಿದ್ವಿ, ಆದ್ರೆ ಸ್ವಲ್ಪ ಸಾಲಿಲ್ಲ ಅನ್ಸುತ್ತೆ. ಅದಕ್ಕೆ ಥರ್ಡ್ ಪ್ರೈಸ್ ಬಂತು. ಅಲ್ಲಿಂದ ಸೀದಾ ಪ್ರೈಸ್ ನೆಲ್ಲ ತಗೊಂಡು ಸೀದಾ ತ್ಯಾಗರ್ತಿ ಹತ್ರ ಹೋಗಿ ಅಲ್ಲೊಂಚೂರು ಪಾನಿಪುರಿ ತಿನ್ಕೊಂಡು ಅಲ್ಲಿಂದ ಸೀದಾ ಮನೆ ಕಡೆ. ಇದು ನೆಕ್ಸ್ಟ್ ಡೇ ವ್ಲಾಗ್. ಯಾಕಪ್ಪ ಇಲ್ಲೆಲ್ಲ ಕ್ಲೀನ್ ಮಾಡ್ತಾ ಇದೀವಿ ಅಂದ್ರೆ, ಯಾಕಂದ್ರೆ ಇವತ್ತು ಪಲ್ಲಕ್ಕಿ ಬರುತ್ತೆ, ಹಂಗಾಗಿ ಎಲ್ಲಾ ಕಡೆ ಕ್ಲೀನ್ ಮಾಡ್ತಿದ್ವಿ. ಮನೆ ಹೋಗಿ ಸ್ನಾನ ಮಾಡ್ಕೊಂಡು ಚೆನ್ನಾಗಿ ರೆಡಿ ಆಗಿ ಅಲ್ಲಿಂದ ಸೀದಾ ಬಂದಿದೆ ಇವ್ರ ಮನೆ ಹತ್ರ. ನಾವು ಬಂದ್ ಒಂದ್ 5 ನಿಮಿಷಕ್ಕೆ ಪಲ್ಲಕ್ಕಿ ಅವ್ರ ಕಡೆಯವರೆಲ್ಲ ಬಂದ್ರು. ಅವ್ರದ್ದೆಲ್ಲ ಊಟ ತಿಂಡಿ ಎಲ್ಲ ವಿಚಾರಿಸ್ಕೊಂಡು ಅಲ್ಲಿಂದ ಸೀದಾ ಡೈರೆಕ್ಟ್ ಹೋಗಿದ್ದು ಪೂಜೆಗೆ. ಬಡವಾರ ಮೊರೆಯ ಕೇಳಿ ನೀನು ಕಾಪಾಡುವ ತಂದೆ. ಬಾರಯ್ಯ ಶನಿದೇವಾ ಬಂದೆನ್ನ ಹರಸಯ್ಯ. ಬಾರಯ್ಯ ಶನಿ. ಫುಲ್ ವಿಡಿಯೋ ಯಾಕೆ ಮಾಡಿಲ್ಲ ಅಂತ ನೀವು ಕೇಳ್ಬೋದು, ಯಾಕಂದ್ರೆ ಮಾಡಂಗಿಲ್ಲ ಅಂತ ಅವ್ರು ಹೇಳಿದ್ರು. ಹಂಗಾಗಿ ಯಾವುದೇ ವಿಡಿಯೋನ ಮಾಡಿಲ್ಲ. ಅಲ್ಲಿಂದ ಸೀದಾ ಆಮೇಲೆ ಪೂಜೆ ಎಲ್ಲ ಚೆನ್ನಾಗಾಯ್ತು. ಅಲ್ಲಿಂದ ಸೀದಾ ದೇವರ ಆಶೀರ್ವಾದನೂ ಮಾಡಾತು, ಸೂಚನೆನೂ ಕೊಟ್ಟಾತು. ಇನ್ ಮೇಲಿಂದ ಏನಿದ್ರು ನಮ್ ಕೈಲಿರೋದು. ಇಷ್ಟ ಹೇಳ್ತಾ ಇವತ್ತಿನ ವ್ಲಾಗ್ ನ ಮುಗಿಸ್ತಾ ಇದ್ನಿ. ಎಲ್ಲರೂ ಲೈಕ್ ಮಾಡಿ, ಶೇರ್ ಮಾಡಿ. ಎಲ್ರಿಗೂ ಬಾಯ್ ಬಾಯ್.